ನೋಡಿ ಗೈಸ್ ಎಷ್ಟು ನಮ್ಮ ಬ್ಯಾಗ್ ಇಲ್ಲಿ ಇಟ್ಟಿದ್ರೆ ನೋಡಿ 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 ಯಾವ ತರ ಹೌದು ಏನೋ ರೇಸಿಂಗ್ ಇದೆ ಗೈಸ್. ಇದು ಬಂದ್ಬಿಟ್ಟು ನೆಲ್ಲಿಕಾಯಿ ಬಸವಣ್ಣ ಅಂತ ಹೇಳ್ಬಿಟ್ಟು ಏನ್ರಿ ಈ ತರ ಇದೆ. ಇದು ನೋಡಕ್ಕೆ ತುಂಬಾ ಅದ್ಭುತವಾಗಿದೆ ಅಲ್ವಾ. ಕಲಾಕೃತಿಗಳಿವೆಲ್ಲ ಬಿಟ್ಕೊಂಡು ಹೋಗ್ತಾ ಇದೆಯಾ. ಇದರಿಂದ ಎಷ್ಟೋ ಜನಕ್ಕೆ ಪೊಲ್ಯೂಷನ್ ಆಗುತ್ತೆ ಗೈಸ್. ಎಲ್ಲಾ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಾದ್ರೆ ನಾನ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲೇ ಫೇಮಸ್ ಪ್ಲೇಸ್ ಆಗಿರುವಂತಹ ನಂದಿ ಹಿಲ್ಸ್ ಆದ್ರೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗ್ತಾ ಇದೆ. ಸೊ ನಾನ್ ಬಂದ್ಬಿಟ್ಟು ಟ್ರಿಪ್ ಅನ್ನ ಒಂದು ಬೈಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜರ್ನಿ ಆದ್ರೆ ಸ್ಟಾರ್ಟ್ ಆಗಿದೆ ನೋಡಿ ಗೈಸ್. ಹೊಗೆ ಯಾವ ತರ ಬಿಟ್ಕೊಂಡು ಹೋಗ್ತಾ ಇದೆಯಾ. ಇದರಿಂದ ಎಷ್ಟೋ ಜನಕ್ಕೆ ಪೊಲ್ಯೂಷನ್ ಆಗುತ್ತೆ ಗೈಸ್. ಸರ್ವಿಸ್ ಮಾಡ್ಬೇಕು ಗಾಡಿನ, ಮಾಡ್ಸಿಲ್ಲ ನೋಡಿ ಯಾವ ತರ ಹೋಗ್ತಾರೋ. ಎಷ್ಟೋ ಜನಕ್ಕೆ ಇದರಿಂದ ಹಾನಿ ಆಗುತ್ತೆ. ಈ ತರ ಗಾಡಿಗಳನ್ನು ಓಡಿಸ್ಬೇಡಿ ನೋಡಿ ಗೈಸ್. ಸೈಕಲ್ ಅಲ್ಲಿ ಯಾವ ತರ ರೈಡ್ ಮಾಡ್ಕೊಂಡು ಹೋಗ್ತಾರೋ ನಂದಿ ಹಿಲ್ಸ್ಗೆ. ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ಸೈಕಲ್ ಅಲ್ಲಿ ರೈಡ್ ಮಾಡ್ಕೊಂಡು ನೋಡಿ. ಬೆಳಿಗ್ಗೆ ಯಾವ ತರ ರೈಡ್ ಮಾಡ್ಕೊಂಡು ಹೋಗ್ತಾರೋ ಎಲ್ಲ ನೋಡಿ. ಹಿಂದೆ ಫೋನ್ಗಳೆಲ್ಲ ಹಿಂದೆ ಜರ್ಸಿಗೆ ಹಿಂದೆ ಹಾಕೊಂಡ್ಬಿಟ್ಟವ್ರೆ ಫೋನ್ಗಳನ್ನ. ಹೋಗ್ತಾ ಇದಾರೆ. ಯಾವ ಎಸ್ಟೇಟ್ ಇಂದ ಬಂದ್ರು ನಮ್ಗಂತೂ ಗೊತ್ತಿಲ್ಲ. ಹೋಗ್ತಾ ಇದಾರೆ ನಂದಿ ಹಿಲ್ಸ್ಗೆ. ಮಣಿ ಬ್ರೋ ಇವರು ಹೌದು ಏನೋ ರೇಸಿಂಗ್ ಇದೆ. ನಂದಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆದ್ರೆ ಆಗ್ತಾ ಇದೆ ನೋಡಿ ಗೈಸ್. ಸ್ನೋ ಯಾವ ತರ ಕಾಣಿಸ್ತಾ ಇದೆಯೋ. ಇದು ಎಷ್ಟು ನಾವು ಕೆಳಗಡೆಯಿಂದ ಬರುವಾಗ ಈ ತರ ಕಾಣಿಸಿರ್ಲಿಲ್ಲ. ಸ್ನೋ ಇರಲ್ಲ. ಇಷ್ಟೊತ್ತಿಗೆ ಬಂದಿದ್ದೀವಿ ಸ್ನೋ ಎಲ್ಲ ಕಾಣಿಸಲ್ಲ ಅನ್ಕೊಂಡಿದ್ವಿ ನೋಡಿ. ಇವಾಗ ಕೂಡ ಯಾವ ತರ ಸ್ನೋ ಕಾಣಿಸ್ತಾ ಇದೆ ನಿಮಗೆ. ಇಸ್ ಕೆರೆ ಯಾವ ಥರ ಇದೆಯೋ, ಎಷ್ಟು ನೀಟಾಗಿದೆಯೋ ನೋಡೋಕ್ಕೆ. ಎಲ್ಲ ಫಿಶಸ್ ಎಲ್ಲ ಇದೆ ಒಳಗಡೆ. ವ್ಯೂ ಚೆನ್ನಾಗಿದೆ ನೋಡೋಕ್ಕೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕೆರೆನೆಲ್ಲ. ಚೆನ್ನಾಗಿದೆಯೋ ಅದೆಲ್ಲ ಫುಲ್ಲು ಕೆರೆನ ತುಂಬೋದ್ರೆ ಅಲ್ಲಿ ನಿಮಗೆ ನೋಡಿ ಆ ಲೆವೆಲ್ಗಾದರೆ ಬರುತ್ತೆ ನೋಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಂದಿ ಹಿಲ್ಸ್ಗೆ ಬಂದಿರೋರೆಲ್ಲ ನೋಡ್ತಾ ಇರ್ತೀರ. ಇದು ಎಂಟ್ರೆನ್ಸ್ ಎಲ್ಲಾದರೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ತುಂಬ ಜನ ಏನೋ ಟ್ರಿಪ್ಪು ಡ್ರಾಪ್ ಮತ್ತು ಅರ್ಕಾವತಿ ನದಿ ಮೂಲ ಅಂತ ಹಾಕಿದ್ದಾರೆ. ಸೊ ಒಳಗಡೆಗಾದರೆ ನಾವು ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ಬೆಳಗ್ಗೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ನನಗೆ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾನು ಮಾರ್ನಿಂಗ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಆಗಲಿಲ್ಲ ಬರೋಕ್ಕೆ. ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತ ಚೆನ್ನಾಗಿದೆ ನೋಡೋಕ್ಕೆ. ಸೊ ನೋಡಿ ಮೆಟ್ಲುಗಳು ನಡ್ಕೊಂಡಾದ್ರೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಾನು ಒಂದು ಟಿಪ್ಪುದು ಡ್ರಾಪ್ ಅಂತ ಒಂದಿದೆ, ಅಲ್ಲಿಗಾದ್ರೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ ಇವಾಗ. ಸೊ ಹೋಗೋಣ ನೋಡೋಣ ಯಾವ ಥರ ಇರುತ್ತೋ ಪ್ಲೇಸು ಎಲ್ಲ ಒಂದು ಎಕ್ಸ್ಪ್ಲೋರ್ ಆರ್ಡರ್ ಮಾಡ್ತೀನಿ. ಬನ್ನಿ ಹೋಗೋಣ. ಯಾವ ಕಡೆ ಹೋಗೋದು? ಆ ಕಡೆನಾ ಈ ಕಡೆಗಾ? ಹಾಂ ಇದಾ? ಹೌದಾ? ಹೋಗ್ತಾ ಇದ್ವಿ ಮೇಲೆ ನಂದಿ ಟೆಂಪಲ್ ಇದೆ ಅಂತೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಸುಸ್ತಾಗೋತೀವಿ ನಾವಂತೂ. ಏಯ್ ಭದ್ರ ಇದಾನ ನೋಡಿ ಯಾವ ಥರ ಇದೆಯಾ ವ್ಯೂ ಪಾಯಿಂಟ್. ಎಲ್ಲ ಹಸಿರಾಗಿ ಬರೀ ಮಳೆ ಬಿದ್ದಂಗಿದೆ. ಇದು ಮಂಜಲ್ವಾ? ಮಳೆಲ್ಲ ಇದೆ. ವೀಕ್ಷಣೆ ಸ್ಥಳ ಮತ್ತು ಯೋಗಿ ನಂದೀಶ್ವರ ದೇವಸ್ಥಾನ ಮತ್ತು ವೀರಾಂಜನೇಯ ದೇವಸ್ಥಾನ ಇದೆ. ಸೊ ಹೋಗೋಣ ಬನ್ನಿ. ಈ ನಮ್ಮ ಮನೆಗಳ ಹತ್ರ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀವಲ್ವಾ, ಆ ಫೀಲ್ ಆದರೆ ಬರ್ತಾ ಇದೆ. ಇವಾಗ ಟೈಮ್ ಬಂದುಬಿಟ್ಟು 11:30 ಆದರೆ ಆಗ್ತಾ ಇದೆ. ಗಾಯ್ಸ್ ಅಲ್ಲಿ ಸಕ್ಕತ್ತಾಗಿರೋ ವ್ಯೂ ಪಾಯಿಂಟ್ ಇದೆ. ಮೊದಲು ನಾವು ದೇವಸ್ಥಾನಕ್ಕಾದರೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಆ ವ್ಯೂ ಪಾಯಿಂಟ್ನಾದರೆ ನೋಡೋಕೆ ಹೋಗೋಣ. ಸೊ ಬನ್ನಿ ಫಸ್ಟು ದರ್ಶನ ಆದರೆ ಮಾಡ್ಕೊಳ್ಳೋಣ ದೇವಸ್ಥಾನದ್ದು, ನಂದಿ ಟೆಂಪಲ್ದು. ಯೋಗ ನಂದೀಶ್ವರ ಒಂದು ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ದೇವಸ್ಥಾನ ಒಳಗಡೆ ಆದ್ರೆ ಹೋಗ್ತಾ ಇದ್ದೀನಿ. ಸೊ ಈ ಟೆಂಪಲ್ ಬಂದ್ಬಿಟ್ಟು ನಂದಿ ಹಿಲ್ಸ್ ಮೇಲೆ ಆದರೆ ನಿಮಗೆ ಕಾಣಿಸುತ್ತೆ. ತುಂಬ ಹಳೆಯ ಒಂದು ದೇವಸ್ಥಾನ.
ದೇವಸ್ಥಾನ ಅದು. ಮತ್ತು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ, ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ. ಇದು ಕೈಯಲ್ಲೇ ಕೆತ್ತನೆ ಮಾಡಿರುವಂತಹ ಕಲಾಕೃತಿಗಳು ಎಷ್ಟು ಚೆನ್ನಾಗಿ ಮಾಡಿದಾರೋ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದಾರೋ ನೋಡಿ. ಇದು ಕೂಡ ಎಲ್ಲ ಕೆತ್ತನೆ ಮಾಡಿರೋದು. ಸೊ ಇವಾಗ ನಾವು ಬಂದುಬಿಟ್ಟು ಅದ್ರ ಒಳಗಡೆ ಕಾದ್ರೆ ಹೋಗೋಣ, ಏನಿದೆಯೋ ಚೆಕ್ ಮಾಡೋಣ. ಗೇಟ್ ಇದೆ, ಸಣ್ಣದಾಗಿ ಒಂದು ಗೇಟು. ಸೊ ಬನ್ನಿ ಒಳಗಡೆ ಹೋಗೋಣ. ಚಿಕ್ಕದಾಗಿ ಮಾಡೋದು ಗೇಟು. ಓ ನೋಡಿ ಗೈಸ್ ಯಾವ ಥರ ಇದೆಯೋ, ಒಂದು ಪೂಲ್ ಥರ ಮಾಡಿದ್ದಾರೆ. ಇದೆಲ್ಲ ಒಂದು ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಈ ಪೂಲು. ಮೇಲೆ ಯಾವ ಥರ ಒಂದು ಕಲ್ಲುಗಳು ಎತ್ಕೊಂಬಂದು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಏನ್ರಿ ಈ ಥರ ಇದೆ ಇದು ನೋಡೋಕ್ಕೆ, ತುಂಬ ಅದ್ಭುತವಾಗಿದೆ ಅಲ್ವಾ? ನೋಡಿ ಯಾವ ಥರ ಇದೆಯೋ, ಯಾವ ಥರ ಕಾಣಿಸುತ್ತೆ ನೋಡಿ ಗೈಸ್, ಯಾವ ಥರ ಕಾಣಿಸುತ್ತೆ ಆ ವ್ಯೂ ಪಾಯಿಂಟು. ನೋಡಿ ಗೈಸ್, ಇದ್ರ ಮೇಲೆ ಮಂಕಿ ಆದರೆ ಬಂದಿದೆ, ಫುಲ್ ಎಂಜಾಯ್ ಮಾಡ್ತಾಯಿದೆ ಅದು ಕೂಡ. ಮೇಲೆ ಬಂದುಬಿಟ್ಟು ನೋಡಿ ಎಲ್ಲ ಫೋಟೋಗ್ರಫಿ ತಗೊಳ್ಳೋದು. ಮಂಕಿ ನೋಡಿ ನಮ್ಮ ಬ್ಯಾಗ್ ಇಲ್ಲಿ ಇಟ್ಟಿದ್ರೆ ನೋಡಿ 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 ಯಾವ ಥರ ಇದು ಬರುತ್ತೋ. ಇಲ್ಲಿ ಪ್ಲೇಸಸ್ ಕಾಣಿಸ್ತಾ ಇದೆ ನಿಮಗೆ, ಸೊ ನೋಡ್ಕೊಳ್ಳಿ. ಆ ಪ್ಲೇಸಸ್ಗಾದ್ರೆ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ. ನೋಡಿ ಗೈಸ್, ಇದು ಬಂದ್ಬಿಟ್ಟು ನೆಲ್ಲಿಕಾಯಿ ಬಸವಣ್ಣ ಅಂತ ಹೇಳ್ಬಿಟ್ಟು. ಈ ನೆಲ್ಲಿಕಾಯಿ ಬಸವಣ್ಣ ಉದ್ದ ಬಂದ್ಬಿಟ್ಟು 10 ಅಡಿ ಇದೆ, ಅಗಲ ಬಂದ್ಬಿಟ್ಟು 6 ಅಡಿ ಇದೆ. ಈ ಬಸವಣ್ಣ ಬಂದ್ಬಿಟ್ಟು ಒಂದು 11ನೇ ಶತಮಾನದಲ್ಲಿ ಚೋಳರ ರಾಜರು ಈ ನೆಲ್ಲಿಕಾಯಿ ಬಸವಣ್ಣನ ಒಂದು ಸ್ಥಾಪನೆ ಮಾಡಿದ್ದಾರೆ. ಈ ನೆಲ್ಲಿಕಾಯಿ ಬಸವಣ್ಣಗೆ ಹೆಸರು ಏನಕ್ಕೆ ಬಂತು ಅಂತ ಹೇಳಿದ್ರೆ, ಈ ಕಡೆ ನೋಡಿ, ಇಲ್ಲಿ ನೆಲ್ಲಿಕಾಯಿ ಮರ ಆದ್ರೆ ಇದೆ. ಸೊ ಅದಕ್ಕೋಸ್ಕರ ಆಪೋಸಿಟ್ ಆಗಾದ್ರೆ ಇದೆ, ಬಸವಣ್ಣನಿಗೆ ಆಪೋಸಿಟ್ ಆಗಾದ್ರೆ ಇದೆ. ಸೊ ಅದಕ್ಕೋಸ್ಕರ ನೆಲ್ಲಿಕಾಯಿ ಬಸವಣ್ಣ ಅಂತ ಒಂದು ಹೆಸರಾದ್ರೆ ಬಂತು. ನಾವು ಬಂದ್ಬಿಟ್ಟು ಬ್ರಹ್ಮಾಶ್ರಮಗಾದ್ರೆ ಹೋಗ್ತಾ ಇದ್ವಿ. ಸೊ ಅದು ಮೇಲೆ ಇದೆ ನೋಡಿ, ಮೆಟ್ಲುಗಳನ್ನ ಹತ್ಕೊಂಡಾದ್ರೆ ಹೋಗ್ತಾ ಇದ್ವಿ. ನೋಡಿ ಯಾವ ಥರ ಮೆಟ್ಲು ಮಾಡೋರು, ಹಿಂಗೆ ಹೋಗ್ಬೇಕು ದಾರಿ ಇದಕ್ಕೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಗ್ತಾ ಇದೆ. ಜನಗಳು ತುಂಬ ಜನಗಳಾದರೆ ಬಂದಿದ್ದಾರೆ, ತುಂಬ ಎಂಜಾಯ್ ಆದರೆ ಮಾಡ್ತಾ ಇದ್ದಾರೆ. ಮೈನಾಗಿ ಕಪಲ್ಸ್ ಆದರೆ ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ, ಬಂದು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ. ಫುಲ್ಲು ಗುಹೆ ಥರ ಇದೆ. ನೋಡಿ ಗೈಸ್, ಇದು ಬಂದ್ಬಿಟ್ಟು ಬ್ರಹ್ಮಾಶ್ರಮ. ಆವಾಗಲೇ ತೋರಿಸಿದ್ನಲ್ವಾ, ಅದು ಮೇಲೆಗಾದ್ರೆ ಹತ್ಕೊಂಡು ಬಂದಿದ್ದೀವಿ. ಬ್ರಹ್ಮಾಶ್ರಮ ಇದು ಆಗಿನ ಕಾಲದಲ್ಲಿ ಒಂದು ಋಷಿ ಮುನಿಗಳು ತಪಸ್ಸು ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಜಾಗ ಇದು. ನೋಡಿ ಯಾವ ಥರ ಇದೆಯೋ ನೋಡಿ, ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕೂತ್ಕೊಂಡಾದ್ರೆ ತಪಸ್ಸು ಮಾಡ್ತಾ ಇದ್ರು. ನೋಡಿ ಗೈಸ್, ಇದು ಬಂದ್ಬಿಟ್ಟು ಪಾಲಾರ್ ನದಿಯ ಉಗಮ ಸ್ಥಾನ. ಇದು ಬಂದ್ಬಿಟ್ಟು 2 ಲಕ್ಷ ಲೀಟರ್ ನೀರಷ್ಟು ಇಳಿಸೋಷ್ಟು ಕೆಪಾಸಿಟಿ ಆದ್ರೆ ಇದಕ್ಕಿದೆ. ಕೆರೆ ರೂಪದಲ್ಲಿ ಇದೆ ಇದು. ನೋಡಿ ಯಾವ ತರ ಇದೆಯೋ, ಎಲ್ಲ ಕಾಮಗಾರಿ ನೋಡಿ ಯಾವ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡಕ್ಕಂತೂ. ನೋಡಿ
ಎಷ್ಟೇ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಪ್ಲೇಸಸ್ಸು. ಅದು ನೆಲ್ಲಿಕಾಯಿ ಬಸವಣ್ಣ ಆಗಿರ್ಬೋದು, ಮತ್ತೆ ಬ್ರಹ್ಮಾಶ್ರಮ. ಈ ಥರ ಸಾಮಾನ್ಯವಾಗಿ ಜನಗಳು ಬರೀ ಫೋಟೋಸ್ ತೆಗಿಯೋಕ್ಕೆ, ಅಲ್ಲಿ ರೆಸ್ಟ್ ಮಾಡೋಕ್ಕೆ, ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಅದಕ್ಕಂತಲೇ ಬರ್ತಾರೆ. ಆದರೆ ಈ ಥರ ನೋಡಿ, ಈ ಥರ ಸೀಕ್ರೆಟ್ ಪ್ಲೇಸಸ್ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಮ್ಯಾಕ್ಸಿಮಮ್ ಜನ ಇದೆಲ್ಲ ನೋಡೋದೇ ಇಲ್ಲ. ನೀವು ಬಂದು ನೋಡಿ. ಫುಲ್ಲು ಒಂದು ಟ್ರಿಪ್ ಮಾಡಿ, ಟ್ರೆಕ್ಕಿಂಗ್ ಮಾಡಿ ಫುಲ್ಲು ಸುಸ್ತಾದರೆ ಆಗೋಗಿದ್ವಿ. ಅದೇ ಥರ ಬಂದು ಫ್ರೂಟ್ಸ್ ತಿನ್ನೋಣ ಅಂತ ಬಂದ್ವಿ. ನೋಡಿ, ಎನರ್ಜಿ ಬೇಕಲ್ಲ, ನ್ಯಾಚುರಲ್ ಆಗಿರೋದು ತಿನ್ಬೇಕು ಗೈಸ್. ಅದು ತಿನ್ನೋದಲ್ಲ, ಇಂಥ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬ ಯೂಸಸ್ ಆಗುತ್ತೆ ನಮಗೆ. ನೋಡಿ ಎಷ್ಟು ಜನ ಬರ್ತಾ ಇರೋರು, ಎಲ್ಲ ಟೂರಿಸಮು. ಎಷ್ಟು ಜನ ಬಂದಿದ್ದಾರೆ ಅಲ್ಲಿಗೆ. ನೋಡಿ 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 ಮಕ್ಕಳು ಬರ್ತಾನೆ ಇದ್ದಾರೆ. ತುಂಬ ಜನ ಆದರೆ ಬಂದಿದ್ದಾರೆ. ಬಂದು ತುಂಬಿಕೊಂಡು ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಟೂರಿಸಮು ಈ ಥರ ಬರ್ತಾನೆ ಇರ್ತಾರೆ ಜನಗಳು. ನೋಡಿ ಗೈಸ್, ಎಷ್ಟು ಜನ ಬಂದಿದ್ದಾರೆ. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ ನಾನು ಪೆದ್ದ. ಎಲ್ಲ ಬಂದಿರೋದಕ್ಕೆ ಬರೀತಾ ಇದ್ದಾರೆ. ಗೈಸ್, ಸ್ಕೂಲ್ ಮಕ್ಕಳೆಲ್ಲ ಯಾವ ಥರ ಬಂದಿದ್ದಾರೋ, ಎಲ್ಲ ನಂದಿ ಹಿಲ್ಸ್ಗಾದ್ರೆ ಟ್ರಿಪ್ಗಾದ್ರೆ ಬಂದಿರೋರು ಇವರು. ನೋಡಿ, ಟೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಯಾವ ಥರ ಇರಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿದೆಯೋ. ಇದರ ಟೂರಿಸ್ಟು ಅಂದರೆ ಸ್ಕೂಲ್ಸಿಂದ, ಕಾಲೇಜಸ್ಸಿಂದ ಎಲ್ಲ ಬರ್ತಾ ಇರ್ತಾರೆ ವಿದ್ಯಾರ್ಥಿಗಳು ಅಂದರೆ ಟ್ರಿಪ್ಪಿಗೆ. ಸೊ ಬಂದು ಈ ಪ್ಲೇಸ್ನ ಕೂಡ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನೋಡಿ, ಬೈಕಿಗೆ ನೋಡಿ ಆಗಲೇ ಎಷ್ಟಿತ್ತೋ, ಇವಾಗ ನೋಡಿ ಎಷ್ಟಿದೆಯೋ. ಕಾರ್ಸ್ ಎಲ್ಲ ತುಂಬ ತುಂಬ್ಕೊಂಡ್ಬಿಟ್ಟಿದೆ ಇವಾಗ.